ಈಗ ನಿನ್ ನಿರ್ಧಾರ ಏನು? ನೀ ಹೇಳಕುಂತಿ ಮಾತ? ನಿನಗಿನ್ನ ಮದುವಾಗಿಲ್ಲ. ನಾ ಬೇಕಾದ್ರೆ ನಾನು ಕುಡುಕಣ್ಣನ್ ಬಿಟ್ಟು ಬರ್ತೀನಿ. ಎಲ್ಲರೂ ದೂರ ಹೋಗೋಣ, ಹೊಸ ಜೀವನ ಮಾಡೋಣಂತ. ಕ್ಷಮಿಸ್ ರತ್ನ, ನೀ ನನಗೆ ಮೋಸ ಮಾಡ್ದಂಗೆ ನಮ್ಮ ಹುಡುಗಿಗೆ ನಾ ಮೋಸ ಮಾಡಕ್ಕೆ ತಯಾರಿಲ್ಲ. ಅಷ್ಟಕ್ಕೂ ಈಗಾಗಲೇ ನಿನಗೆ ಮದುವೆ ಆಗ್ಬಿಟ್ಟತಿ. ನಾವು ಮಾತಾಡೋದ ತಪ್ಪು. ಒಬ್ಬ ಗಂಡಸ ತಾಳಿ ಕಟ್ಟಿದ ತಕ್ಷಣ ಅವ್ರು ಹೇಳ್ದಂಗೆ ಕೇಳ್ಕೊಂಡು ತಾಳಕ್ ತಕೊಂಡ್ ಕುಣ್ಯಾಕ್ ಇರೋದಿಲ್ಲ ನಾವು ಹೆಂಗಸರು. ನಾವ್ ಇಷ್ಟಪಡೋದು ಒಂದು ಹಿಡಿಯಷ್ಟು ಪ್ರೀತಿ ಅಷ್ಟ. ಅವ್ ಹಾಕು ಭಿಕ್ಷೆ ಅಲ್ಲ. ಭಿಕ್ಷೆ? ಇಷ್ಟು ದಿನ ನಾವು ತಪ್ಪು ದಾರಿಗೆ ಹೋಗಿದ್ವಿ ರತ್ನ. ಇನ್ನು ಮೇಲೂ ಅದ ತಪ್ಪು ಮಾಡಿದ್ರ ನಮ್ಮಂತ ಮೂರ್ಖರು ಯಾರು ಇರಂಗಿಲ್ಲ. ಒಮ್ಮೆ ಯೋಚನೆ ಮಾಡು. ಹೆಣ್ಮಕ್ಳಿಗೆ ಇಡೀ ಜಗತ್ತ ಬದಲಾಯಿಸೋ ತಾಕತ್ತೈತಂತ. ಅಂತದ್ರಾಗ ಒಬ್ಬ ಗಣಸ್ ಯಾವ ಲೆಕ್ಕ? ಅದ್ರಾಗ ನಿನ್ನ ಸ್ವಂತ ಗಂಡನ್ನ ಯೋಚನೆ ಮಾಡ. ನಾ ಮತ್ತೆ ಬರ್ತೇನೆ ಅಂತ. ಹೆಂಗದಿ ಜಾನು? ನೀ ಬಿಟ್ಟು ಹೋದ್ಮೇಲೆ ಇನ್ನೊಂದ್ ಮದ್ವೆ ಆಗಿ 2 ಮಕ್ಳನ್ ಮಾಡ್ಕೊಂಡು ನಿಂದೇನ್ ನೆನ್ಪಾಗದೀನಿ ಅನ್ಕೊಂಡೇನ? ಆರಾಮದಿ. ಆರಾಮಿರಕೋಲ್ಲೇನ? ನಿನ್ನ ನೆನಪಿನ್ಯಾಗ ಅಕ್ಕಿನ ಮದುವೆ ಆಗಿನಲ್ಲ, ನನ್ನ ಪರಿಸ್ಥಿತಿನ ಕೆಟ್ಟ ಹೋಗೈತಿ. ಅಯ್ಯ, ನಿನ್ ಪರಿಸ್ಥಿತಿಗೆ ಬೆಂಕಿ ಹಾಕ. ಪ್ರೀತಿಸೋದೊಬ್ಬಾಕಿನ, ಮದ್ವೆ ಆಗದ್ ಇನ್ನೊಬ್ಬಾಕಿನ. ಸೂಳೇರು ಅಂತ ಪಟ್ಟ ಕೊಟ್ರೆ ದೇಹ ಮಾರಾಕಿಗಲ್ಲ, ನಿನ್ನಂತವ್ರಿಗೆ ಕೊಡ್ಬೇಕು. ಏ, ನಾ ಆಕಿನ ಮದುವೆ ಆಗಿದ್ದ ನಿನ್ ಸಲುವಾಗಿ. ನಿಮಗ್ ಮನಸ್ಸಾರ ಹೆಂಗ್ ಬರ್ತತೋ ಏನೋ, ಜೊತೆಗ್ ಪ್ರೀತಿಸಿದ ಹುಡುಗಿನ ಬಿಟ್ಟು ಇನ್ನೊಬ್ಬಾಕಿನ ಮದ್ವೆ ಆಗಕ. ನಿನ್ನ ಸಲುವಾಗಿ ನನ್ ಜೀವನ ಕೊಟ್ಟನಿ.